ಮಾತರಿಗೆ ನಮಸ್ಕಾರ. ಬೈಗಿನಂಚಿನ ಪತ್ರಿಕಾ ಮಿತ್ರರಿಗೆ ಮಾತರಿಗೆ ಧನ್ಯವಾದ ಬಂತೆ. ಬಹುಶಃ ಕಲ್ಜಿಗ ಸಿನಿಮಾ ಇವಾಗಲೇ ಇನ್ಸ್ಟಾಗ್ರಾಮ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಿರಲಿ, ಅಲ್ಲ ಆಫ್ಲೈನ್ ಎಲ್ಲ ಕಡೆ ಕಲ್ಜಿಗ ಸಿನಿಮಾದ ಬಗ್ಗೆ ಜನರಿಗೆ ಮುಡ್ತಾ ಇದೆ. ಸೊ 13 ತಾರೀಕಿಗೆ ನಮ್ಮ ಸಿನಿಮಾ ಕಲ್ಜಿಗ ಸುಮನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಸೊ ಇವಾಗಲೇ ಪ್ರೀ ಪ್ರೀಮಿಯರ್ ಶೋ ಇವಾಗ ಸುಮನ್ ಹೇಳಿದಾಗ ಯಾರೆಲ್ಲ ಸಿನಿಮಾನ ನೋಡಿದ್ದಾರೆ ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ಒಂದು ಸಿನಿಮಾ ತಂಡಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಧೈರ್ಯ ಕೊಡುವಂಥ ಒಂದು ರಿಯಾಕ್ಷನ್ಸ್ ನಮಗೆ ನಮ್ಮ ಆಡಿಯನ್ಸಿಂದ ಸಿಕ್ಕಿದೆ. ಸೊ ಈ ಧೈರ್ಯದಲ್ಲಿ ನಾವು ಇವಾಗ 13 ತಾರೀಕಿಗೆ ನಮ್ಮ ಸಿನಿಮಾ ಬರಬೇಕಾದ್ರೆ, ಈಗ ಮುಂಚೆನೇ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ನಾವು ನೋಡಿರ್ತೀವಿ ಸಿನಿಮಾ, ಬೇರೆ ಯಾರು ನೋಡಿರಲ್ಲ. ಆದರೆ ಇವಾಗ ಆಲ್ರೆಡಿ ಮಂಗಳೂರು ಮತ್ತು ಪುತ್ತೂರಲ್ಲಿ ಶೋ ಆಗಿ ಆಲ್ಮೋಸ್ಟ್ 350 ಮೆಂಬರ್ ಆಡಿಯನ್ಸ್ವರೆಗೂ ನಮ್ಮ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಎಲ್ಲರೂ ಈ ಸಿನಿಮಾ ಬಗ್ಗೆ ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೊ ಆ ಧೈರ್ಯದಲ್ಲಿ ನಾವು ಚಿತ್ರತಂಡ 13 ತಾರೀಕಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದಷ್ಟು ಜನರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಒಂದು ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಜನರಿಗೆ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾವನ್ನು ಮಾಡಿದ್ದೀವಿ. ಪತ್ರಿಕಾ ಮಾಧ್ಯಮದ ಎಲ್ಲರ ಕೇಳ್ಕೊಡೋದು ಒಂದೇ, ನಿಮ್ಮ ಆಶೀರ್ವಾದ ನಮ್ಮ ತುಳು ಚಿತ್ರರಂಗದ ಮೇಲೆ, ನಮ್ಮಂಥ ಕಲಾವಿದರ ಮೇಲೆ ಯಾವತ್ತೂ ಇತ್ತು. ಸೊ ಇಂಥ ಒಂದು ಕನ್ನಡ ಸಿನಿಮಾ ಮಾಡಿದಾಗ ನಮ್ಮ ಈ ಮಂಗಳೂರು ಭಾಗದ ಎಲ್ಲ ಕಲಾ ಪ್ರೇಕ್ಷಕರು ಬಂದು ಇದನ್ನು ಸಿನಿಮಾ ನೋಡುವಾಗೆ ನೀವು ಮಾಡಿದ್ರೆ ಇದೊಂದು ಸ್ಟ್ರೆಂತ್ ನಮಗೆ ಬೇರೆ ಕಡೆ ನಮ್ಮ ಸಿನಿಮಾನು ಕೂಡ ತೆಗೊಂಡು ಹೋಗೋಕ್ಕೆ ಒಂದು ಶಕ್ತಿ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಸುಮನ್ ಅವರು ಒಂದು ಒಳ್ಳೆಯ ಕಥೆಯನ್ನು ಬರೆದಿದ್ದಾರೆ, ಪ್ಲಸ್ ನಿರ್ದೇಶನ ಕೂಡ ಮಾಡಿದ್ದಾರೆ. ಆ್ಯಂಡ್ ಸುಷ್ಮಿತಾ ಭಟ್ ಅಂತ ಆಲ್ರೆಡಿ ಚೌಚೌ ಬಾತ್ ಅಂತ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿ ಇವಾಗ ನಮ್ಮ ಸಿನಿಮಾದಲ್ಲಿ ಕಲ್ಜಿಗ ಇಲ್ಲಿ ಒಳ್ಳೆಯ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ್ಯಂಡ್ ಬಹುಶಃ ಎಲ್ಲ ನೋಡಿದಂಥ ಎಲ್ಲ ಕಲಾ ಪ್ರೇಕ್ಷಕರು ಅವರ ಅಭಿನಯವನ್ನು ತುಂಬ ಪ್ರೀತಿಸಿದ್ದಾರೆ. ಆ್ಯಂಡ್ ಗೋಪಿನಾಥ್ ಭಟ್ ಸರ್ ಆಗಿರಲಿ, ಜ್ಯೋತಿ ಶೆಟ್ಟಿ, ಶೋಭರಾಜ್ ಪವರ್, ಅನಿಲ್ ಕುಂಪಲ, ರೂಪಾ ವರ್ಕಾಡಿ, ಇಂಥ ದೊಡ್ಡ ದೊಡ್ಡ ಹಿರಿಯ ಆರ್ಟಿಸ್ಟ್ ಕೂಡ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿಯಲ್ಲಿ ಸಚಿನ್ ಶೆಟ್ಟಿ, ಶಟರ್ ಬಾಕ್ಸ್ ಅವರು, ನಮ್ಮ ಮುಂಚಿನ ಸಿನಿಮಾ ಕೂಡ ಅವರೇ DOP ಆಗಿದ್ರು. ಸೊ ಈ ಸಿನಿಮಾಗೂ ಸುಮಂದು ರೈಟಿಂಗಿಗೆ ಸಚಿನ್ ಅವರು ಒಂದು ಎಕ್ಸಿಕ್ಯೂಷನಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಈ ಸಿನಿಮಾಗೆ ಪ್ರೊಡ್ಯೂಸರ್, ಮೇಜರ್ ಪಿಲ್ಲರ್ ಆಗಿ ಶರತ್ ಸರ್, ಒಂದು ಉದ್ಯಮಿ, ಹಾಸನದಲ್ಲಿ ಇದ್ದಂಥ ಒಂದು ಉದ್ಯಮಿ, ಇಲ್ಲಿ ಒಂದು 23-24 ವರ್ಷದಿಂದ ಮಂಗಳೂರಲ್ಲಿ ಅವರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಈ ಸಿನಿಮಾ ಬಗ್ಗೆ, ಸಿನಿಮಾ ಅವ್ರ ಫಸ್ಟ್ ಫಿಲ್ಮ್ ಅವ್ರದ್ದು ಕೂಡ. ಆ್ಯಂಡ್ ಈ ಸಿನಿಮಾ ಮಾಡಬೇಕಂತ ಅವ್ರದ್ದೇ ಒಂದು ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಉಂಟು. ಸೊ ಆ ಎಕ್ಸ್ಪೀರಿಯನ್ಸಿಂದ ನಮಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಅವ್ರಿಗೆ ಕೂಡ ಸಿನಿಮಾದು ರಿಯಾಕ್ಷನ್ ಸಿಕ್ಕಿದ ಮೇಲೆ ಅವ್ರಿಗೆ ತುಂಬ ಭರವಸೆ ಬಂದಿದೆ. ಸೊ ಇನ್ನೊಂದ್ಸರಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ನಿಮ್ಮ ಪ್ರೋತ್ಸಾಹನೇ ನಮ್ಮ ಮೇಲೆ ಇರಲಿ. ಯಾಕಂದರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಒಳ್ಳೆಯ ಚಿತ್ರ ಒಂದಷ್ಟು ಜನಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಪತ್ರಿಕಾದ ಮಿತ್ರರು ಎಲ್ಲರೂ ನಮಗೆ ಸಹಕಾರ ಮಾಡಿದರೆ ಇನ್ನಷ್ಟು ದೊಡ್ಡ ಆಡಿಯನ್ಸ್ಗೆ ಕಲ್ಜಿಗ ರೀಚ್ ಆಗುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಥ್ಯಾಂಕ್ ಯು. ಇಷ್ಟು ಜನ ಇಲ್ಲಿ ಬಂದು ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದೀರಾ ನಮ್ಮ ಮೂವಿ ಮೇಲೆ ಅಂತಂದರೆ ನನಗೆ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಮೊದಲಿಗೆ ಸುಮನ್ ಸರ್ ಬಂದಂಗೆ ಸ್ಟೋರಿ ನರೇಟ್ ಮಾಡಿದಾಗ ನಾನು ಈ ಥರ ಒಂದು ಸಿನಿಮಾ, ಅಜ್ಜನ ಮೇಲೆ ಯಾವುದೂ ಒಂದು ಸಿನಿಮಾ ಬಂದಿಲ್ಲ, ನಾವು ಅಜ್ಜನ ಪವಾಡ ಏನಿದೆ ಅಂತ ಹೇಳಿಬಿಟ್ಟು ನಾವೊಂದು ಸಿಂಪಲ್ ಸ್ಟೋರಿ ಮೂಲಕ ಎಲ್ಲರಿಗೂ ವ್ಯಕ್ತಪಡಿಸ್ಬೇಕಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು ಸ್ಟೋರಿ ಕೇಳಿ ಫಸ್ಟು. ಅದಾದಮೇಲೆ ನಾವು ಅದೇ ಸಮಯದಲ್ಲಿ ಕಾಂತಾರ ಕೂಡ ಬಂದಿತ್ತು ಆ್ಯಂಡ್ ತುಂಬ ಜನರಿಗೆ ಅದು ರೀಚ್ ಆಗ್ತಾಯಿತ್ತು. ಸೊ ನಾವು ಅದನ್ನು ಹೇಗೆ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಅವ್ರ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ, ಮತ್ತು ಎಲ್ಲಿ ಶೂಟ್ ಮಾಡ್ತಿದ್ದೀವಿ ಆ ಜಾಗ ಎಲ್ಲ ತೋರಿಸ್ಬಿಟ್ಟು ಅವರು ಹೇಳಿದಂಥ ಘಟನೆಗಳಾಗಿರಬಹುದು, ಅಜ್ಜನ ಮೇಲೆ ಅಜ್ಜ ಮಾಡಿರುವಂಥ ಪವಾಡದ ಘಟನೆಗಳಾಗಿರ್ಬೋದು ಎಲ್ಲ ಹೇಳಿ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟು ಈ ಮೂವಿಗೆ ಕರ್ಕೊಂಬಂದರು. ಮತ್ತು ನಾವು ಮಾಡ್ತಿದ್ದಂಗೆ ಶುರು ಆಗ್ತಿದ್ದಂಗೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಹೇಗೆ ಅರ್ಜುನ್ ಸರ್ ಅವ್ರ ಆ್ಯಕ್ಟಿಂಗ್ ನೋಡಿ ನನಗೆ ಫಸ್ಟ್ ಡೇ ಐ ಥಿಂಕ್ ಲ್ಯಾಂಗ್ವೇಜ್ ವೈಸ್ ಎಕ್ಸೆಟ್ರಾ ನನಗೆ ಸ್ವಲ್ಪ ನಾನು ಇದು ಮಾಡೋಕ್ಕಾಗತ್ತಾ ಅಂತ ಹೇಳಿ ಡೌಟ್ಸ್ ಬಂದಾಗ ಇಡೀ ಟೀಮ್ ಹೆಲ್ಪ್ ಮಾಡಿ ನನಗೆ ಈ ಮೂವಿನ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಮಾಡಿಕೊಟ್ರು. ಹಾಗೆ ಶರತ್ ಸರ್ ಕೂಡ ತುಂಬ
ಬೆಂಗಳೂರಿಂದ ಇಲ್ಲಿ ಬಂದು ಇದ್ದಾಗ ನನಗೆ ಒಂದ್ಸತಿಗೂ ಏನು ಕೊರತೆಯನ್ನು ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ತುಂಬಾ ಕಂಫರ್ಟಬಲ್ ಆಗಿ ಇಡೀ ಟೀಮ್ ನನ್ನ ಟ್ರೀಟ್ ಮಾಡ್ತು. ಸೊ ಮೂವಿ ಮುಗ್ದಿದ ನಂತರ ನಮ್ಮ ಪ್ರೀಮಿಯರ್ ಶೋಗಳಿಂದ ನಮಗೆ ಒಂದು ಹೋಪ್ ಬಂದಿದೆ. ಎಲ್ಲರ ರಿಯಾಕ್ಷನ್ಸ್ ನೋಡಿಬಿಟ್ಟು ನಮಗೆ ಸ್ವಲ್ಪ ಹೋಪ್ ಬಂದಿದೆ, ಇದು ಚೆನ್ನಾಗಿ ಮಾಡಬಹುದು ಅಂತ ಹೇಳಿ. ನಿಮ್ಮೆಲ್ಲರ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಟ್ಟರೆ ಐ ಥಿಂಕ್ ನಮಗೆ ಹೆಲ್ಪ್ ಆಗುತ್ತೆ. ಮುಂದೆ ನಾವೇನು ಕರೆಕ್ಷನ್ಸ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಏನು ತೋರಿಸ್ಬೋದು ಅಂತ ಹೇಳಿ ನಮಗೆ ಒಂದು ಇದು ಸಿಗತ್ತೆ. ಸೊ ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಎಲ್ರಿಗೂ ನಮಸ್ತೆ. ಸೊ ನಾವೀಗ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಎಷ್ಟು ಕಷ್ಟ ಇರುತ್ತೋ ಅದನ್ನು ಜನಗಳಿಗೆ ತಲುಪಿಸ್ಲಿಕ್ಕೆ ಒಂದು ಮಧ್ಯ ನಿಂತು ಅದನ್ನು ಒಳ್ಳೆಯದು ಕೆಟ್ಟದ್ದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಒಂದು ವಿಚಾರ ಸೊ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗಿದೆ. ಸೊ ಆ ಕೆಲಸವನ್ನು ನೀವು ಒಳ್ಳೆಯದನ್ನು ಒಳ್ಳೆಯದು ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಿ ಅದಕ್ಕೊಂದು ನ್ಯಾಯ ಕೊಡುವಂಥ ಶಕ್ತಿ ನಿಮ್ಮಲ್ಲಿದೆ. ಸೊ ನಾವು ನಮ್ಮ ಸಿನಿಮಾನ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ವಿಚಾರದಲ್ಲೂ ಸೊ ನಮಗೆ ತಪ್ಪನ್ನಿಲ್ದಲೆ ಒಳ್ಳೆ ರೀತಿಯಿಂದ ಒಂದು ಸಿನಿಮಾ ಜನಗಳಿಗೆ ಒಂದು ತಲುಪಿಸ್ಬೇಕು ಅನ್ನೋ ಪ್ರೀತಿಯಿಂದ ನಾವು ಅದಕ್ಕೆ ಖರ್ಚು ಮಾಡಿ ನಾವು ಅದಕ್ಕೆ ಒಂದು ಸಿನಿಮಾನ ರೆಡಿ ಮಾಡಿದ್ವಿ. ಈ ಸಿನಿಮಾ ರೆಡಿ ಮಾಡಬೇಕಾದ್ರೇ ನಮಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳು ಬಂದಿತ್ತು. ಸೊ ಕಾಮಿಡಿ ಆಗಿರ್ಬೋದು, ಬೇರೆ ಇದಾಗಿರ್ಬೋದು ಬಂದಿತ್ತು. ಬಟ್ ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಒಂದು ಭಾವನಾತ್ಮಕ ಒಂದು ವಿಚಾರವನ್ನು ತಗೊಂಡಿದ್ವಿ. ಕಾರಣ ಇಷ್ಟೇ. ಸೊ ನಾನು ಆ್ಯಕ್ಚುಲಿ ಮಂಗಳೂರಿನಲ್ಲಿ ಇಷ್ಟು ವರ್ಷ ನಾನು ಜೀವನ ಮಾಡಿರ್ತಕ್ಕಂಥದ್ದು, ಇಲ್ಲಿ ಜನಗಳ ಜೊತೆ ನಾನು ಒಡನಾಟ ಇರೋದು, ನಾನಿಲ್ಲಿ ತುಂಬ ಹತ್ತಿರವಾಗಿ ನೋಡಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಜನಗಳಿಲ್ಲಿರ್ತಕ್ಕಂಥ ಪ್ರೀತಿ ಮತ್ತು ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಬಗ್ಗೆ ನಾನು ತುಂಬ ಮೋಟಿವೇಶನ್ಸ್ ಆಗಿದೆ. ಸೊ ಕಾರಣ ಇಷ್ಟೇ, ನಾವು ಏನೇ ಮಾಡೋದಾದರೂ ಕೂಡ ಒಂದು ಸರಿ ನಾವು ತಪ್ಪು ಮಾಡಬೇಕಾದ್ರೂ ಕೂಡ ಇಲ್ಲಿ 100 ಸರಿ ಯೋಚನೆ ಮಾಡ್ತೀವಿ. ಒಂದು ಮಾತಿಗೆ ತಪ್ಪಬೇಕಾದ್ರೂ ಕೂಡ 100 ಸರಿ ಯೋಚನೆ ಮಾಡ್ತೀವಿ. ಯಾಕೆಂದರೆ ಸೊ ನಮ್ಮ ಧಾರ್ಮಿಕ ಶಕ್ತಿ ಆ ಥರ ಇದೆ. ಸೊ ಅದನ್ನು ನಾವು ಮಾಡಬೇಕಾ ಬೇಡವಾ ಅಂತ ಅನ್ನೋ ಒಂದು ವಿಚಾರ ನಮಗಲ್ಲಿದೆ. ಸೊ ನಮ್ಮ ಈ ಒಂದು ಸಿನಿಮಾದ ಕತೆ ಆ ವಿಚಾರದಲ್ಲಿರೋದ್ರಿಂದ ನನಗೆ ಅದು ತುಂಬ ಇನ್ಸ್ಪೈರ್ ಆಯಿತು. ಸೊ ಅದಕ್ಕೆ ನಾವು ದುಡ್ಡು ಹಾಕಿ ಅದನ್ನು ನಾವು ಹೇಳೋ ಹೊರಟ್ವಿ. ಸೊ ಸಿನಿಮಾ ಮಾಡಬೇಕಾದ್ರೂ ತುಂಬ ಅದ್ಭುತಗಳೇ ನಮಗೆ ಪವಾಡಗಳು ನಡೀತಾ ಇತ್ತು. ಸೊ ಅದೆಲ್ಲ ನಮಗೆ ತುಂಬ ಖುಷಿ ಕೊಡ್ತು, ಒಂದು ಆತ್ಮವಿಶ್ವಾಸ ಬಂತು. ಸೊ ಓವರಾಲ್ ಆಗಿ ನಮ್ಮ ಈ ಸಿನಿಮಾ ನಾವು ಏನು ಮಾಡಿದ್ದೀವಿ, ಸೊ ಆ ಸಿನಿಮಾದಲ್ಲಿ ನಮಗೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಒಂದು ಹಣ ಹಾಕಬೇಕಾದ್ರೆ ಸೊ ಅದು ನಮಗೆ ರಿಟರ್ನ್ ಬರುತ್ತಾ ಅನ್ನೋ ಒಂದು ಯೋಚನೆ ನಮಗೆ ಖಂಡಿತ ಇದ್ದೇ ಇರುತ್ತೆ. ಬಟ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಖರ್ಚು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇದ್ದು ಆಮೇಲೆ ಜಾಸ್ತಿ ಮಾಡಿ ಆ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಬಟ್ ಸಿನಿಮಾ ಎಲ್ಲ ನಾವು ಮೊನ್ನೆ ನೋಡಿದ ನಂತರ ನಮಗೊಂದು ಆತ್ಮವಿಶ್ವಾಸ ಹೇಗೆ ಬಂತಂದರೆ, ಸಿನಿಮಾ ನಮಗೆ ದುಡ್ಡು ಮಾಡಿಕೊಡ್ಲಿಲ್ಲ ಅಂದರು ಸೊ ಒಂದು ಒಳ್ಳೆ ಜನರಿಗೆ ಅದು